ನಮಸ್ಕಾರ ಫ್ರೆಂಡ್ಸ್. ಈಗ ಇಲ್ಲಿ ಬೆಂಗಳೂರು ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಕೃಷ್ಣ ಭವನ ಮತ್ತು ಸ್ವೀಟು ಮತ್ತು ಇದು ಮೇನ್ ಜಂಕ್ಷನ್ ಮಧ್ಯ ಮುಖ್ಯ ರಸ್ತೆಯಲ್ಲಿ ಈ ಥರ ಒಂದು ಮರ ಬಿದ್ದಿದೆ. ಈ ಥರ ಬೆಂಗಳೂರಿನಲ್ಲಿ ಮರ ಬಿಡುವ ಈ ದೃಶ್ಯಗಳು ಸಾಮಾನ್ಯ ಆಗಿದೆ. ಈಗ ನೋಡಿ ಮರ ಬಿದ್ದ, ಆದರೆ ಅದೃಷ್ಟವಶಾತ್ ಏನು ಅನಾಹುತ ಆಗಿಲ್ಲ. ಒಂದು ಪ್ರಮುಖ ರಸ್ತೆಯಲ್ಲಿ ಮರ ಬಿದ್ದಿದೆ. ಈಗ ಈ ಥರ ದುರಂತಗಳು ನಡೀತಾನೆ ಇರ್ತವೆ. ಆದರೆ BBMP ಸಂಪೂರ್ಣ ನಿರ್ಲಕ್ಷ್ಯ ಇದೆ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಮರ ಮುಖ್ಯ ರಸ್ತೆಯಲ್ಲೇ ಬಿದ್ದಿದೆ. ಇಲ್ಲಿ ICICI ಬ್ಯಾಂಕ್ ಇದೆ. ಇದು ಸಂಜಯ್ ನಗರ ಮುಖ್ಯ ರಸ್ತೆ. ಇದು ಜನನಿ ಬಿಡೋದು ಸಂಜೆ ಟೈಮಲ್ಲಿ ಬಿದ್ದಿದೆ. ನೋಡಿ ಹೇಗೆ ರಸ್ತೆ, ವಾಹನಗಳು ಎಲ್ಲ ಓಡಾಡ್ತವೆ. ಈ ಥರ ರಿಪೀಟ್ ಆಗ್ತಾ ಇದೆ ಮರ ಬೀಳೋದು ಬೆಂಗಳೂರಲ್ಲಿ. ಏನಂತೀರಿ ಇದ್ರ ಬಗ್ಗೆ? ಅಲ್ಲ, ನಿಜ. ಅದು ಅತಿಯಾದಂಥ ಮಳೆ ಕೂಡ ಕಾರಣ ಇದಕ್ಕೆ ಮುಖ್ಯವಾಗಿ ಆಗಿದೆ. ಸುಮಾರು 30-40 ವರ್ಷಗಳಿಂದ ಇರುವಂಥ ಸಣ್ಣ ಸಣ್ಣ ಮರಗಳು ಬೃಹತ್ತಾರವಾಗಿ ಬೆಳೆದಿದೆ. ಅದರಲ್ಲೂ ಕೂಡ ರೈನ್ ಟ್ರೀ ಅಂತ ಹೇಳ್ತಾರೆ. ಈ ಮರದ ಬುಡದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ. ಆ ಸತ್ವ ಕಳ್ಕೊಂಡಾಗ ಏನಾಗುತ್ತೆ, ಮಳೆ ಜಾಸ್ತಿ ಆದಾಗ ಬೀಳುವಂಥದ್ದಿದೆ. BBMP ಅಧಿಕಾರಿಗಳು ಏನು ಫಾರೆಸ್ಟ್ ಮತ್ತು ಅವರೆಲ್ಲ ಇದ್ದಾರಲ್ಲ, ಹಾರ್ಟಿಕಲ್ಚರು ಮತ್ತು ಫಾರೆಸ್ಟ್ ಅಧಿಕಾರಿಗಳು ಪ್ರತಿಯೊಂದು ಬೆಂಗಳೂರು ಮಹಾನಗರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಇರುವಂಥ ಎಲ್ಲ ಮರಗಳನ್ನು ಕೂಡ ಸಮೀಕ್ಷೆ ಮಾಡಿ ಯಾವುದು ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಆ ಮರಗಳನ್ನ ತೆರವುಗೊಳಿಸಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅನಾಹುತಗಳಾದಾಗ ನಿನ್ನೆ ಮೊನ್ನೆ ಎಲ್ಲ ಕೂಡ ಒಂದು ತೊಂದರೆಗಳಾಗಿದೆ, ನಿರಂತರವಾಗಿ ಆಗ್ತಾ ಇದೆ. ಆ ದೃಷ್ಟಿಯಿಂದ BBMP ಅಧಿಕಾರಿಗಳು ತುರ್ತಾಗಿ ಪರಿಶೀಲನೆ ಮಾಡಿ ಆ ಮರಗಳನ್ನು ತೆರವುಗೊಳಿಸಿದ್ರೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಪಾದಾಚಾರಿಗಳು ಫುಟ್ಪಾತಲ್ಲಿ ಹೋಗುವಂಥ ಸಮಯದಲ್ಲಿ ಅನಾಹುತ ಆದರೆ ಅವ್ರಿಗೆ ತುಂಬ ತೊಂದರೆಗಳಾಗುತ್ತೆ. ಆ ದೃಷ್ಟಿಯಿಂದ ಮಾನ್ಯ ಘನ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಅಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್, ಇದು ದೇಶೀಯ ಮರಗಳನ್ನು ನೆಟ್ಟರು ಒಳ್ಳೇದಂತ ಅನ್ಸಲ್ವಾ? ಈ ಥರ ನಿಮಗೆ ದೇಶೀಯ ಮರಗಳು ಜಾಸ್ತಿ ದೊಡ್ಡದಾಗಲ್ಲ, ಅದೇನು ತೊಂದರೆಗಳಾಗಲ್ಲ. ಇದು 30-40 ವರ್ಷಗಳ ಮುಂಚೆ ಹಾಕಿರುವಂಥ ಮರಗಳು. ಅದೇನಾಗಿದೆ, ಬೇರು ಸತ್ವ ಕಮ್ಮಿ ಆದಾಗ, ಈ ರೀತಿ ಮಳೆ ಜಾಸ್ತಿ ಆದಾಗ ಉರುಳುವಂಥ ಸಂದರ್ಭ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ. ಅದನ್ನು BBMP ಅಧಿಕಾರಿಗಳು ಬಿಡುವಿನ ಎಲ್ಲ ಆದಮೇಲೆ ಬರೋಕ್ಕಿಂತ ಮುಂಚೆ, ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜಯಸಿಂಹ ಅಂತೇಳಿ, ನಾನು KPCC ಸದಸ್ಯನಾಗಿದ್ದೀನಿ. ತುಂಬ ಧನ್ಯವಾದಗಳು. ನಾಗಸಟ್ಟಿಲಿ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ. ಅಲ್ಲ, ಎಷ್ಟು ಗಂಟೆಗೆ ಆಯಿತು? ನೀವು ಅವಾಗ ಎಲ್ಲಿದ್ರಿ? ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಕೃಷ್ಣ ಭವನ ಎದುರು ಸಾಯಂಕಾಲ 5:30 ಸುಮಾರಿಗೆ ಮರ ಇದ್ದಕ್ಕಿದ್ದಂತೆ ಧರೆಗುರುಳಿತು. ಅದು ಗಾಡಿ ಎಲ್ಲ ಓಡಾಡ್ತಾ ಇತ್ತಾ? ಸಾರ್ವಜನಿಕರಿಗೆ ಯಾರಿಗೂ ತೊಂದರೆಯಾಗಲಿಲ್ಲ. ಪಕ್ಕ ಎದುರುಗಡೆ ಬಿಲ್ಡಿಂಗಿನ ಮೇಲೆ ಬಿದ್ದಿದ್ದರಿಂದ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ. ಅಲ್ಲ, ಗಾಡಿ ಎಲ್ಲ ಓಡಾಡ್ತಾ ಇತ್ತು? ಗಾಡಿ ಎಲ್ಲ ಓಡಾಡ್ತಾ ಇತ್ತು. ಸಡನ್ ಆಗಿ ಜನಗಳೆಲ್ಲ ಅಲ್ಲಿಗೆ ಕಂಟ್ರೋಲ್ ಮಾಡಿದ್ರು. ಎಲ್ಲ ಬೊಬ್ಬೆ ಹಾಕೋದು, ಮರ ಬೀಳ್ತಾ ಇತ್ತು. ಎಲ್ಲ ಸ್ಲೋ ಆಗಿ ಬಿತ್ತು. ಮರನೂ ಸ್ಲೋ ಆಗಿ ಬಿದ್ದಿದ್ದು, ಸಡನ್ ಆಗಿ ಏನು ಬೀಳಲಿಲ್ಲ. ಸ್ಲೋ ಆಗಿ ಬಿದ್ದಿಂದ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಏನಾಗಲಿಲ್ಲ, ಯಾರಿಗೂ ಏನು ಹಾನಿ ಉಂಟಾಗಿಲ್ಲ, ಆಗಿಲ್ಲ, ಯಾವ ತೊಂದರೆ ಇಲ್ಲ. ಆ ಟೈಮಲ್ಲಿ ನೀವು ಇಲ್ಲೇ ಇದ್ರಾ? ನಾನು ಆ ಕಡೆಯಿಂದ ಬರ್ತಾ ಇದ್ದೆ. ಸೇಮ್ ಆ ಟೈಮಲ್ಲಿ ಮಾರ್ಕೆಟ್ನಿಂದ ನಾನು ಬರ್ತಾ ಇದ್ದೆ. ಫಸ್ಟ್ ಸಣ್ಣ ಸಣ್ಣ ಕೊಂಬೆಗಳು ಬಿದ್ದು, ಅದಾದ್ಮೇಲೆ ಮರ ಹಂಗೆ ನಿಧಾನಕ್ಕೆ ಕೆಳಗಡೆ ಬಿತ್ತು. ಅಂದರೆ ಫಸ್ಟ್ ಸಣ್ಣ ಸಣ್ಣ ಕೊಂಬೆ ಬಿತ್ತು, ಸಣ್ಣ ಒಂದಷ್ಟು ಕೊಂಬೆ ಬಿದ್ದು. ಬಿದ್ದಿದ್ದಾದ್ಮೇಲೆ ಮರ ಹಂಗೆ ಉಳ್ಕೊಂಡು ಅದರಿಂದ ಯಾವುದೇ ಅನಾಹುತ ಆಗಿಲ್ಲ? ಯಾವ ಅನಾಹುತನೂ ಆಗಿಲ್ಲ. ಓಕೆ, ಥ್ಯಾಂಕ್ ಯು. ಚಿಕ್ಕ ಮರ ಎಷ್ಟು ಕೆಲಸ ಅಂದ್ರೆ ಸಂಜೆ ಎಷ್ಟು ಗಂಟೆ ಆಯ್ತಿದ್ದು? ಅಲ್ಲಿ ಹೋಗಮ್ಮ.